ಹಲೋ ಸ್ನೇಹಿತರೆ, ಸೃಜನ್ ಲೋಕೇಶ್ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. ತಮ್ಮದೇ ಪ್ರೊಡಕ್ಷನ್ ಅಲ್ಲಿ ಹಲವಾರು ರಿಯಾಲಿಟಿ ಶೋಗಳು ಬರ್ತಿದ್ದಾವೆ. ಅದರಲ್ಲಿ ಮಜಾ ಟಾಕೀಸ್, ರಾಜಾ ರಾಣಿ, ನನ್ನಮ್ಮ, ಸೂಪರ್ ಸ್ಟಾರ್ ಈ ಎಲ್ಲಾ ರಿಯಾಲಿಟಿ ಶೋ ಅನ್ನ ಇಂಡಸ್ಟ್ರಿಗೆ ಪರಿಚಯಿಸಿದ ಹೆಗ್ಗಳಿಕೆ ಸೃಜನ್ ಲೋಕೇಶ್ ಅವರಿಗೆ ತಲುಪುತ್ತೆ. ಇನ್ನು ಸೃಜನ್ ಲೋಕೇಶ್ ಅವರು ಸಿನಿಮಾ ಹಾಗೂ ರಿಯಾಲಿಟಿ ಶೋ ಅಂತ ಬ್ಯುಸಿ ಆಗಿದ್ದಾರೆ. ಹೀಗಿರ್ಬೇಕಾದ್ರೆ ಕಾಂಟ್ರವರ್ಸಿಯಿಂದ ದೂರ ಇರೋ ಸೃಜನ್ ಲೋಕೇಶ್ ಅವರು ಇತ್ತೀಚೆಗೆ ಬಹಳಷ್ಟು ಸುದ್ದಿಯಲ್ಲೇ ಇರ್ತಾರೆ. ಯಾಕಂದ್ರೆ ಸೃಜನ್ ಲೋಕೇಶ್ ಅವರು ಕಾಂಟ್ರವರ್ಸಿಯಲ್ಲಿ ಇರೋದು ತುಂಬಾನೇ ಕಮ್ಮಿ. ತಾವಾಯಿತು ತಮ್ಮ ಕೆಲಸ ಆಯಿತು ಅಂತ ಇರೋರಲ್ಲಿ ಇವರು ಕೂಡ ಒಬ್ರು. ಹೀಗಿರ್ಬೇಕಾದ್ರೆ ಇತ್ತೀಚೆಗೆ ಕೆಲವೊಂದು ವಿಚಾರವಾಗಿ ಬಹಳಷ್ಟು ಸುದ್ದಿಯಲ್ಲೇ ಇರ್ತಾರೆ. ಸೃಜನ್ ಲೋಕೇಶ್ ಅವರ ಬಗ್ಗೆ ಇತ್ತೀಚೆಗೆ ಒಂದು ಸುದ್ದಿ ಬಹಳಷ್ಟು ವೈರಲ್ ಆಗಿತ್ತು. ಅದೇನಪ್ಪಾ ಅಂದ್ರೆ ನಿವೇದಿತಾ ಹಾಗೂ ಸೃಜನ್ ಲೋಕೇಶ್ ನಡುವೆ ಅಕ್ರಮ ಸಂಬಂಧ ಇದೆ. ಇವರಿಬ್ರು ಮದುವೆ ಆಗ್ತಿದಾರಂತೆ. ಇದೇ ಕಾರಣಕ್ಕೆ ಚಂದನ್ ಶೆಟ್ಟಿ ನಿವೇದಿತಾಗೆ ಡಿವೋರ್ಸ್ ಕೊಟ್ರಂತೆ. ನಿವೇದಿತಾ ಹಾಗೂ ಚಂದನ್ ಶೆಟ್ಟಿ ದೂರ ಆಗೋದಕ್ಕೆ ಸೃಜನ್ ಲೋಕೇಶೇ ಕಾರಣ ಅಂತೆಲ್ಲ ಸುದ್ದಿ ಇತ್ತು. ಹಾಗೆ ಇದಕ್ಕೆಲ್ಲ ಸಾಕ್ಷಿ ಅನ್ನೋ ಹಾಗೆ ಅದೇ ಟೈಮಲ್ಲಿ ನಿವೇದಿತಾ ಹಾಗೂ ಸೃಜನ್ ಲೋಕೇಶ್ ಅವರ ಕೆಲವೊಂದಿಷ್ಟು ಫೋಟೋಗಳು ಕೂಡ ವೈರಲ್ ಆಗಿದ್ವು. ಹಾಗಾದ್ರೆ ನಿಜವಾಗ್ಲೂ ಸೃಜನ್ ಹಾಗೂ ನಿವೇದಿತಾ ನಡುವೆ ಅಕ್ರಮ ಸಂಬಂಧ ಇತ್ತ ಅನ್ನೋದರ ಬಗ್ಗೆ ಈಗಾಗಲೇ ವಿಡಿಯೋ ಒಂದನ್ನ ಮಾಡಿದೀನಿ, ನೀವು ಕೂಡ ನೋಡಬಹುದು. ಇದಾದ್ಮೇಲೆ ತುಂಬಾ ದಿನದಿಂದ ಮತ್ತೊಂದು ವಿಚಾರ ವೈರಲ್ ಆಗ್ತಿದೆ. ಅದೇನಪ್ಪಾ ಅಂದ್ರೆ ವಿಜಯಲಕ್ಷ್ಮಿ ಹಾಗೂ ಸೃಜನ್ ಇವರಿಬ್ರಿಗೂ ಎಂಗೇಜ್ಮೆಂಟ್ ಆಗಿತ್ತಂತೆ. ಮದುವೆವರೆಗೂ ಮಾತುಕತೆ ಬಂದು ನಂತರ ಇವರಿಬ್ಬರ ಸಂಬಂಧ ಮುರಿದು ಬಿತ್ತಂತೆ. ಹೀಗೆಲ್ಲ ಒಂದಿಷ್ಟು ಸುದ್ದಿ ಹರಿದಾಡ್ತಿದೆ. ಹಾಗಾದ್ರೆ ಸೃಜನ್ ಲೋಕೇಶ್ಗೆ ವಿಜಯಲಕ್ಷ್ಮಿ ಯಾಮಾರಿಸಿದ್ರ? ಎಂಗೇಜ್ಮೆಂಟ್ ಆದ್ಮೇಲೆ ಇವರಿಬ್ರು ದೂರ ಆಗಿದ್ದಕ್ಕೆ ಅಸಲಿ ಕಾರಣ ಏನು? ವಿಜಯಲಕ್ಷ್ಮಿ ಅವರನ್ನ ಸೃಜನ್ ಲೋಕೇಶ್ ಯಾಕೆ ಮದುವೆ ಆಗಲಿಲ್ಲ? ಅಷ್ಟಕ್ಕೂ ಆಗಿದ್ದಾದ್ರೂ ಏನು? ಈಗ ಗಿರಿಜಾ ಲೋಕೇಶ್ ಮತ್ತು ಸೃಜನ್ ಅವರನ್ನ ವಿಜಯಲಕ್ಷ್ಮಿ ಮಾತಾಡಿಸ್ತಾರಾ? ಇದೆಲ್ಲದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ ಕೊಡ್ತಾ ಹೋಗ್ತೀವಿ. ಆದರೆ ಅದಕ್ಕೂ ಮುಂಚೆ ನೀವಿನ್ನು ಜಗತ್ತಿನ ಕತೆ ನಿಮ್ಮ ಜೊತೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಹಾಗೆ ಇನ್ನು ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಕನ್ನಡ ಕಿರುತೆರೆ ಹಾಗೂ ಹಿರುತೆರೆಯ ಸೂಪರ್ ಸ್ಟಾರ್ ಸೃಜನ್ ಲೋಕೇಶ್ ಅಂತ ಅಂದ್ರೂ ಕೂಡ ತಪ್ಪಾಗಲ್ಲ. ಇವತ್ತಿಗೆ ಎಲ್ಲವೂ ಅಂದುಕೊಂಡಂತೆ ನಡೆದಿದ್ರೆ ಸೃಜನ್ ಲೋಕೇಶ್ ಮತ್ತು ನಟಿ ವಿಜಯಲಕ್ಷ್ಮಿ ದಂಪತಿಗಳಾಗಬೇಕಿತ್ತು. ಲೈಫ್ ಪಾರ್ಟ್ನರ್ ಆಗಿ ಒಟ್ಟಿಗೆ ಜೀವನ ಸಾಗಿಸಬೇಕಿತ್ತು. ಆದರೆ ದುರಾದೃಷ್ಟವಶಾತ್ ಹಾಗೆ ನಡೆಯಲಿಲ್ಲ. ನಿಶ್ಚಿತಾರ್ಥ ಸಮಾರಂಭದಲ್ಲಿ ಉಂಗುರ ಬದಲಿಸಿಕೊಂಡಿದ್ದ ಸೃಜನ್ ಲೋಕೇಶ್ ಹಾಗೂ ವಿಜಯಲಕ್ಷ್ಮಿ ಆಮೇಲೆ ದೂರ ಆಗಿದ್ಯಾಕೆ? ವಿಜಯಲಕ್ಷ್ಮಿ ಜೊತೆಗಿನ ಸೃಜನ್ ಲೋಕೇಶ್ ಮದುವೆ ಮುರಿದು ಬಿದ್ದಿದ್ಯಾಕೆ? ಇದೆಲ್ಲದರ ಬಗ್ಗೆ ಮೊದಲ ಬಾರಿಗೆ ವಿಜಯಲಕ್ಷ್ಮಿ ಅವರು ಮನಸ್ಸು ಬಿಚ್ಚಿ ಮಾತಾಡಿದ್ದಾರೆ. ನಾವು ಇವಾಗಿನ ಜನರೇಷನ್ ತರ ಡೇಟಿಂಗ್ ಎಲ್ಲ ಮಾಡಿಲ್ಲ. ಸೃಜನ್ ಅವ್ರನ್ನ ನಾನು ಮೊದಲು ಭೇಟಿ ಮಾಡಿದ್ದು ಸಾವಿತ್ರಿ ಧಾರಾವಾಹಿಯಲ್ಲಿ. ಅದು ವಜ್ರೇಶ್ವರಿ ಕುಮಾರ್ ಹಾಗೂ ಗುರುದತ್ ನಿರ್ಮಾಣದ ಸೀರಿಯಲ್ ಆಗಿತ್ತು. ನಾನು ಸ್ವಲ್ಪ ಇಂಟ್ರೋವರ್ಟ್ ಹಾಗೂ ಹೋಮ್ಲಿ ಟೈಪ್. ಸಾವಿತ್ರಿ ಸೀರಿಯಲ್ ಮುಗಿದ ನಂತರ ನಾನು ಮತ್ತು ಸೃಜನ್ ತಮಿಳಿನಲ್ಲಿ ಒಂದು ಸೀರಿಯಲ್ ಮಾಡಿದ್ವಿ. ಆ ಟೈಮಲ್ಲಿ ಅವರೇ ಬಂದು ನನ್ನ ತಂದೆಯ ಬಳಿ ವಿಜಯಲಕ್ಷ್ಮಿ ಅವರನ್ನ ಮದುವೆ ಮಾಡ್ಕೊಳ್ಬೇಕು ಅಂತಿದ್ದೀನಿ ಅಂತ ಕೇಳಿದ್ರು. ಆಗ ನಾನು ಪ್ರೊಫೆಷನಲಿ ತುಂಬಾನೇ ಪೀಕ್ ನಲ್ಲಿ ಇದ್ದಂತಹ ಸಮಯ. ವರ್ಕ್ ಹಾಗೂ ಕಮಿಟ್ಮೆಂಟ್ಸ್ ಇದೆಲ್ಲ ಜಾಸ್ತಿನೇ ಇತ್ತು. ಶೂಟಿಂಗ್ ನಲ್ಲಿ ನಾವು ಒಳ್ಳೆ ಫ್ರೆಂಡ್ಸ್ ಆಗಿದ್ವಿ. ಆ ಟೈಮ್ ನಲ್ಲಿ ನನ್ನ ಅಪ್ಪ ಕೂಡ ತೀರ್ಕೊಂಡ್ರು. ಆಗ ನಮ್ಮ ಕುಟುಂಬಕ್ಕೆ ಗಿರಿಜಮ್ಮ ಹಾಗೂ ಸೃಜನ್ ತುಂಬಾನೇ ಸಪೋರ್ಟಿವ್ ಆಗಿದ್ರು. ಇನ್ನು ನಮ್ಮಿಬ್ಬರ ಸಂಬಂಧ ಎಂಗೇಜ್ಮೆಂಟ್ ವರೆಗೂ ಬಂತು. ನಾನೇ ಖರ್ಚು ಮಾಡಿ ನಿಶ್ಚಿತಾರ್ಥ ಕೂಡ ಮಾಡಿಕೊಂಡೆ. ಅದರಿಂದ ನನಗೆ ತುಂಬಾನೇ ಖುಷಿ ಇತ್ತು. ಖಂಡಿತವಾಗಿಯೂ ಸೃಜನ್ ಒಬ್ರು ಒಳ್ಳೆಯ ಪಾರ್ಟ್ನರ್, ಅದರಲ್ಲಂತೂ ಡೌಟೇ ಇಲ್ಲ. ಆದ್ರೆ ಎಂಗೇಜ್ಮೆಂಟ್ ಆದ್ಮೇಲೆ ಸ್ವಲ್ಪ ಮನಸ್ತಾಪಗಳು ಶುರುವಾಯಿತು. ಅದರಿಂದ ನಾವು ಖುಷಿಯಾಗಿ ಇರಲಿಲ್ಲ. ಇನ್ನು ನಮಗೆ ತುಂಬಾ ಇಷ್ಟ ಆದಂತಹ ವ್ಯಕ್ತಿ ಅವರು ನಮ್ಮ ಜೊತೆಗೆ ಸಂತೋಷವಾಗಿ ಇರ್ತಾರೆ ಅಂತ ನಾವು ಅಂದುಕೊಳ್ಳಬಾರದು. ಒಂದು ವೇಳೆ ಅವರು ನಮ್ಮೊಂದಿಗೆ ಸಂತೋಷವಾಗಿಲ್ಲ ಅಂದ್ರೆ ಅವರನ್ನ ಬಿಟ್ಟುಕೊಟ್ಟು ಅವರು ಬೇರೆಲ್ಲೋ ಸಂತೋಷವಾಗಿರೋದನ್ನ ಕಂಡು ನಾವು ಕೂಡ ಸಂತೋಷ ಪಡಬೇಕು. ಅದನ್ನೇ ನಾನು ಸೃಜನ್ ವಿಷಯದಲ್ಲಿ ಮಾಡಿದ್ದು. ಇನ್ನು ಈ ರೀತಿ ಮಾಡಿ ನಾನು ಸೃಜನ್ ಅವ್ರನ್ನ ಯಾಮಾರಿಸಿದೆ ಅಂತಲ್ಲ. ಯಾಕಂದ್ರೆ ನಾನು ತುಂಬಾ ಆಸೆ ಪಟ್ಟು ಅಷ್ಟೆಲ್ಲಾ ಖರ್ಚು ಮಾಡಿ ಎಂಗೇಜ್ಮೆಂಟ್ ಮಾಡ್ಕೊಂಡೆ. ಆದ್ರೆ ನನ್ನ ಬ್ಯಾಡ್ ಲಕ್, ಆ ಫ್ಯಾಮಿಲಿ ನನಗೆ ಸಿಗಲಿಲ್ಲ. ಆ ಟೈಮ್ನಲ್ಲಿ ಏನೋ ಸ್ವಲ್ಪ ಮನಸ್ತಾಪ ಆಯ್ತು. ಆ ಟೈಮ್ನಲ್ಲಿ ಬೇಡ ಅಂತ ನಾನು ಡಿಸೈಡ್ ಮಾಡಿದೆ. ಸೃಜನ್ ಈಗ ಚೆನ್ನಾಗಿದ್ದಾರೆ, ಒಳ್ಳೆ ಹೆಂಡತಿ ಸಿಕ್ಕಿದ್ದಾರೆ, ಖುಷಿಯಾಗಿದ್ದಾರೆ. ಇನ್ನು ಇತ್ತೀಚೆಗಷ್ಟೇ ನಾನು ಗಿರಿಜಮ್ಮ ಅವರನ್ನ ಭೇಟಿ ಮಾಡಿದೆ. ಅವರ ಬಳಿ ಓಡಿ ಹೋಗಿ ಅಪ್ಪಿಕೊಂಡೆ, ಸಾರಿ ಅಮ್ಮ ಅಂತ ಹೇಳಿದೆ. ಆದ್ರೆ ಅವರು ಸ್ವಲ್ಪನೂ ಸಿಟ್ಟು ತೋರಿಸದೆ ಪ್ರೀತಿಯಿಂದಾನೇ ಮಾತಾಡಿಸಿದ್ರು. ಹಾಗೆ ಸೃಜನ್ ಅವ್ರನ್ನು ಕೂಡ ಮೀಟ್ ಮಾಡಿದೆ. ಅವ್ರಿಗೂ ಕೂಡ ನನ್ನ ಮೇಲೆ ಕೋಪ ಇಲ್ಲ, ತುಂಬಾನೇ ಚೆನ್ನಾಗಿ ಮಾತಾಡಿಸಿದ್ರು ಅಂತ ಸಂದರ್ಶನ ಒಂದರಲ್ಲಿ ವಿಜಯಲಕ್ಷ್ಮಿ ಅವರು ಸೃಜನ್ ಹಾಗೂ ಅವರ ನಡುವೆ ಏನೆಲ್ಲ ಆಯ್ತು ಅನ್ನೋದರ ಬಗ್ಗೆ ಮೊದಲ ಬಾರಿಗೆ ಮನಸ್ಸು ಬಿಚ್ಚಿ ಮಾತಾಡಿದ್ದಾರೆ. ಇನ್ನು ಧಾರಾವಾಹಿಗಳಲ್ಲಿ ಅಭಿನಯಿಸಿ ಜನಪ್ರಿಯತೆ ಪಡೆದಿದ್ದ ಗ್ರೀಷ್ಮಾ ಅವರನ್ನ ಸೃಜನ್ ಲೋಕೇಶ್ ಅವರು ಮದುವೆಯಾಗಿದ್ದಾರೆ. ಸೃಜನ್ ಹಾಗೂ ಗ್ರೀಷ್ಮಾ ದಂಪತಿಗೆ ಇಬ್ಬರು ಮುದ್ದಾದ ಮಕ್ಕಳಿದ್ದಾರೆ. ಆದ್ರೆ ವಿಜಯಲಕ್ಷ್ಮಿ ಮಾತ್ರ ಮದುವೆನೇ ಆಗದೆ ಇನ್ನು ಸಿಂಗಲ್ ಆಗೇ ಇದ್ದಾರೆ. ನೋಡಿದ್ರಲ್ಲ ಸ್ನೇಹಿತರೆ, ಈ ಬಗ್ಗೆ ನಿಮಗೇನು ಅನಿಸುತ್ತೆ ಅನ್ನೋದನ್ನ ನೀವು ಕೂಡ ಕಮೆಂಟ್ ಮೂಲಕ ತಿಳಿಸಬಹುದು.